ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇವತ್ತಿನ ವಿಡಿಯೋದೊಳಗೆ ನಿಮ್ಮೊಂದಿಗೆ ನಾನು ಉಳುವಿ ಶ್ರೀ ಚನ್ನಬಸವೇಶ್ವರ ಕ್ಷೇತ್ರಕ್ಕೆ ಹೋಗಿದ್ದು ಅಲ್ಲಿದು ಒಂದು ಸಣ್ಣ ವಿಡಿಯೋ ಮಾಡಿ ಹಾಕಿದನು. ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್ಸ್, ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ನಾವೆಲ್ಲರೂ ಫ್ರೆಂಡ್ಸ್ ಅದೀವಿ. ಅಷ್ಟೂರು ಕೂಡಿ ಒಂದು ಟ್ರಿಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ನಾವು ಉಳುವಿಗೆ ಹೋಗಿದ್ವಿ. ಉಳುವಿ ಉತ್ತರ ಕರ್ನಾಟಕ ಜಿಲ್ಲೆ ಜೊಯ್ಡಾ ತಾಲೂಕಿನಲ್ಲಿ ಬರ್ತೈತಿ. ಬೆಳಗಾವ, ಧಾರವಾಡ, ಹುಬ್ಬಳ್ಳಿ ಮತ್ತು ಈ ಕಡೆ ಸೈಡ್ ಉತ್ತರ ಕರ್ನಾಟಕದ ಕಡೆ ಸೈಡ್ ಮಂದಿಗಂತೂ ಎಲ್ಲ ಗೊತ್ತಿರ್ತೈತಿ. ಪ್ರತಿಯೊಂದು ಮನೆಯಲ್ಲೂ ಉಳುವಿಗೆ ಪ್ರತಿಯೊಬ್ಬರು ಹೋಗೇ ಇರ್ತಾರೋ. ಅದಕ್ಕೋಸ್ಕರ ಅಲ್ಲಿದು ಒಂದು ನನಗೆ ಎಷ್ಟು ಗೊತ್ತೈತಲ್ಲ ಅಷ್ಟದೊಂದು ಸಣ್ಣ ವಿಡಿಯೋ ಮಾಡಿ ಹಂಚ್ಕೊಂಡು ನಿಮ್ಮೊಂದಿಗೆ. ನಾವು ಶನಿವಾರ ಮತ್ತು ರವಿವಾರ 2 ದಿವಸ ಹೋಗಿದ್ದು. ಶನಿವಾರ ಮಧ್ಯಾಹ್ನ 2 ಗಂಟೆಯಿಂದ ಟಿ ಒಂದು ಗಾಡಿ ಬುಕ್ ಮಾಡ್ಕೊಂಡು ಎಲ್ಲರೂ ಫ್ರೆಂಡ್ಸ್ ಕೂಡ ಹೋಗಿದ್ದು. ಇನ್ನೂ ಒಂದಷ್ಟು ಜನ ಇದ್ದರು, ಅವರು ಬರೋಕ್ಕಾಗಲಿಲ್ಲ. ಅವ್ರಿಗೆ ಒಂದು ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ಗಳು ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಇನ್ನೊಮ್ಮೆ ಎಲ್ಲರೂ ಕೂಡ ಮತ್ತೆಲ್ಲರೂ ಹೋಗೋಣ, ನೀವು ಇಷ್ಟು ಜನ ಹೋಗಿ ಬರ್ರಿ ಅಂತ ಎಲ್ಲರೂ ಖುಷಿಯಿಂದ ಹೇಳಿದರು. ಅದಕ್ಕೋಸ್ಕರ ನಾವು ಇಷ್ಟರು ಒಂದು ವರ್ಷದಿಂದ ಆಗಿತ್ತು ನಾವು ಪ್ಲ್ಯಾನ್ ಮಾಡಾಕತ್ತ. ಅಷ್ಟರು ಕೂಡ ಇವಾಗ ಕಾಲು ಕೂಡಿ ಬಂತು. ಅಧಿಕ ಮಾಸ ಇರೋದ್ರಿಂದ ನಾವೆಲ್ಲರೂ ಕೂಡಿ ಹೋಗಿ ಅವತ್ತು ಶನಿವಾರ ದಿವಸ ನಾವು 4 ಗಂಟೆ 5 ಗಂಟೆಗೆ ಅಂದ್ರೆ ನಾವು ಉಳುವಿ ರೀಚ್ ಆಗಿದ್ದು. ಅಲ್ಲಿ ನೋಡ್ರಿ, ಇಲ್ಲಿ ಉಳುವಿ ನಿಮ್ಗೆ ಇದನ್ನು ನೋಡಿದ್ರೇನೋ ಗೊತ್ತಾಗ್ತೈತಿ. ಇನ್ನೂ ಒಂದು ಸ್ವಲ್ಪ ಬೆಳಕೊಳಗಾದ್ರೆ ಇನ್ನೂ ಚೆಂದ ಕಾಣ್ತಿತ್ತು. ಉಳುವಿ ಒಂದು ಉತ್ತರ ಕರ್ನಾಟಕದ ಸ್ವರ್ಗ ಅಂದ್ರೂ ತಪ್ಪಾಗಲ್ಲ. ಅಷ್ಟು ಚೆಂದ ಐತಿ. ಎಲ್ಲ ಸುತ್ತು ಹಚ್ಚ ಹಸಿರು, ನಡಕ್ಕೆ ಗರ್ಭಗುಡಿ ಮತ್ತು ಉಳುವಿ ಚನ್ನಬಸವೇಶ್ವರ ಉದ್ಭವ ಮೂರ್ತಿ ಐತಿ. ಅದಕ್ಕೋಸ್ಕರ ಅಲ್ಲಿ ಉಳುವಿ ಬಸವೇಶ್ವರ ಶಕ್ತಿನ ಹಂಗೈತಿ. ಅದಕ್ಕೋಸ್ಕರ ಉತ್ತರ ಕರ್ನಾಟಕದ ಕಡೆ ಮಂದಿಗೆಲ್ಲರೂ ಪ್ರತಿಯೊಬ್ಬರೂ ಉಳುವಿ ಬಸವಣ್ಣನ ಅಷ್ಟು ಆರಾಧನೆ ಮಾಡ್ತಾರೋ, ಅಷ್ಟು ಭಕ್ತಿಯಿಂದ ಪೂಜಿಸ್ತಾರೋ. ಇಲ್ಲಿ ನೋಡ್ರಿ, ಇದು ಗರ್ಭಗುಡಿಯಿಂದ ಮೇಲ್ಗಡೆ ಮೇನ್ ಎಂಟ್ರೆನ್ಸ್ ಹೋಗೋದು. ಇದೊಂದು ಧ್ವಜಸ್ತಂಭ. ಇಲ್ಲಿಂದ ಇಲ್ಲಿ ಒಳಗಡೆ ಹೋಗೋದೈತಿ. ಒಳಗಡೆ ಮಾತ್ರ ಗುಡಿ ದೊಡ್ಡದಾಗಿ ವಿಶಾಲವಾಗೈತಿ. ಇಲ್ಲಿ ಪ್ರತಿಯೊಬ್ಬರು ಹಳ್ಳಿ ಉತ್ತರ ಕರ್ನಾಟಕದ ಮಂದಿ ಮಕ್ಕಳನ್ನ ಬೇಡ್ಕೊಂಡಾಗ ತುಕಾಂತು ಕಾಯಿ, ಸಕ್ರೆ ಇದನ್ನ ಈ ರೀತಿ ಎಲ್ಲ ಕೊಡ್ತಾರೋ. ಇದು ಒಳಗಡೆನ ಒಂದು ಮೊದಲನೇ ಬಾಗಿಲೈತಿದ. ಇದಿಷ್ಟು ಹಿಂಗೆ ರೌಂಡ್ಗೆ ಕುಂಡ್ರಾಕ ಮತ್ತು ಒಂದು ದೊಡ್ಡ ಫೋಟೋ ಮತ್ತು ವಿಭೂತಿ ಎಲ್ಲ ದೇವ್ರ ದರ್ಶನಕ್ಕೆ ಭಾಳ ಚಂದ ಐತಿ. ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ನಾವು ಎಲ್ಲರೂ ಮತ್ತು ಅಲ್ಲಿ ರೂಮ್ಗಳು ಅದಾವು. ರೂಮ್ ಮೊದಲೇ ಬುಕ್ ಮಾಡಿಟ್ಟಿದ್ದು. ನಾವು ಇಲ್ಲಿಂದ ಚುನ್ಮರಿ, ಚೋಡಾ ಮತ್ತು ಉಂಡಿ ಎಲ್ಲ ತೊಗೊಂಡು ಹೋಗಿದ್ದು. ಅಲ್ಲಿಂದ ಸ್ವಲ್ಪ ಚಹಾ ಕುಡಿದು ಮತ್ತು ಉಳುವಿ ಗುಡಿ ಸುತ್ತು ಕಡೆ ಎಲ್ಲ ಮತ್ತು ತಿರುಗಾಡಿ ಬರ್ಬೇಕಂತೆ. ಅಂದ್ರೆ ಅಲ್ಲಿ ಉಳುವಿಗೆ ಒಳಗೆ ಉಳುವಿ ಬಳಿನ ಫೇಮಸ್ ಐತಿ. ಅದಕ್ಕೆಲ್ಲರೂ ಹೋಗಿ ಬರೋಣ ಅಂಗಡಿಗೆ ಅಂತ ಮತ್ತು ಅಲ್ಲಿ ಉಳುವಿಯಲ್ಲಿ ಒಂದು ಬಸವಣ್ಣನ ಮೂರ್ತಿ ಐತಿ, ಸಣ್ಣದು. ಅಂದರೆ ಎತ್ತಕಾಯಿ ಬಸವಣ್ಣ ಅಂತಾರೋ. ಅದು ಏನು ಅದ್ರದ್ದು ಹಿನ್ನೆಲೆ ನನಗೊಂದು ಸ್ವಲ್ಪ ಗೊತ್ತಿಲ್ಲ. ಅಲ್ಲೇ ಒಂದು ಸ್ವಲ್ಪ ಬಸವಣ್ಣನ ಗುಡಿ ಐತಿ ಮತ್ತು ವೀರಭದ್ರೇಶ್ವರ ಗುಡಿನೂ ಐತಿ. ಅಲ್ಲೇ 2 ಸಮೀಪದಾವ. ಅಂದರೆ ಉಳುವಿ ಒಳಗೆ ಐತಿ, ವಾಕೇಬಲ್ ಐತಿ. ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಅಷ್ಟು ಆಗ್ತೈತಿ. ಇದೆ ನೋಡ್ರಿ ಬಸವಣ್ಣನ ಮೂರ್ತಿ, ಎತ್ತಕಾಯಿ ಬಸವಣ್ಣ ಅಂತಾರು. ಮತ್ತು ಇದು ವೀರಭದ್ರೇಶ್ವರ ಮತ್ತು ಶಂಭುಲಿಂಗ, ಬಸವಣ್ಣ ಈ ರೀತಿಯಾಗಿ ಗುಡಿಗಳು ಅದಾವಲ್ಲೇ. ಅಲ್ಲಿಂದ ಅಲ್ಲಿ ಚಹಾ ಕುಡಿದು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಉಳುವಿ ಒಳಗೆ ಬಳಿ ಅಂತ ಹೇಳಿದ್ನಲ್ಲ ನಾನು. ನೋಡ್ರಿ ಉಳುವಿ ಬಳಿ ಅಂತ ಇದ್ರು ಕಲರ್ ಭಾಳ ಇರ್ತಾವೆ. ಅಂಗಡಿ ಒಳಗೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋದು ಮರ್ತು ಬಿಟ್ನಿ ನಾನು. ಫ್ರೆಂಡ್ಸ್ ಎಲ್ಲರೂ ಕುಡಿದು ಅದೊಂದು ಸ್ವಲ್ಪ ಅಲ್ಲಿದ ವಿಡಿಯೋ ಮಾಡ್ಕೊಳ್ಳೋದು ನನಗೆ ಫ್ಲ್ಯಾಶ್ ಹೋಗಿಬಿಡ್ತು. ಅದಕ್ಕೋಸ್ಕರ ಅದನ್ನು ಮಾಡ್ಕೋಕೆ ಹೋಗಲಿಲ್ಲ. ಇನ್ನೊಮ್ಮೆ ಹೋಗಿದ್ದೆ ಅಂದ್ರೆ ಎಲ್ಲ ಡೀಟೇಲ್ ವಿಡಿಯೋ ಮಾಡ್ಕೊಂಬರ್ತಾನು. ಮತ್ತು ಉಳುವಿ ಒಳಗೆ ಪ್ರತಿನಿತ್ಯ ಪ್ರಸಾದ ಇರ್ತೈತಿ. ಮೂರು ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ, ನಾಷ್ಟ ಎಲ್ಲ ಥರ ಇರ್ತೈತಿ ಪ್ರಸಾದ. ನಾವು ಅವತ್ತು ಹೋದಾಗ ಕಾಳು ಪಲ್ಯ, ಬದ್ನಿಕಾಯಿ ಪಲ್ಯ, ಸಜ್ಜಕ ಮತ್ತು ಸಜ್ಜಿ ರೊಟ್ಟಿ, ಅನ್ನ, ಸಾರ ಈ ರೀತಿಯಾಗಿ ಪ್ರಸಾದ ಆಗಿತ್ತು. ಎಲ್ಲರೂ ಕೂಡ ನಾವು ಫ್ರೆಂಡ್ಸ್ ಎಲ್ಲ ಒಂದೊತ್ತಲ್ಲಿ ಕೂಡಿ ಪ್ರಸಾದ ಮಾಡಿ ಟೇಸ್ಟ್ ಮಾತ್ರ ಭಾಳ ರುಚಿಯಾಗಿರ್ತೈತಿ. ಯಾವುದೇ ಒಂದು ದೇವಸ್ಥಾನದೊಳಗೆ ಹೋಗ್ರಿ ನೀವು ಪ್ರಸಾದ ಉಣ್ಣದ್ಲೆ ಎಲ್ಲೂ ಬರೋಕೆ ಹೋಗ್ಬೇಡ್ರಿ. ಪ್ರಸಾದ ಇತ್ತಂದ್ರೆ ಆ ದೇವಸ್ಥಾನದಲ್ಲಿ ಪ್ರಸಾದದ ರುಚಿನ ಒಂದು ಬೇರೆನೇ ಇರ್ತೈತಿ. ಈ ರೀತಿಯಾಗಿ ಪ್ರಸಾದ ಎಲ್ಲ ಮಾಡಿ ನಾವು ಬೆಳಿಗ್ಗೆ 4 ಗಂಟೆಗೆ ಅಂದ್ರೆ ನಾವು ಅಲ್ಲಿ ದೇವ್ರಿಗೆ ಅಭಿಷೇಕ ಮಾಡಾಕೋದು. ಫ್ರೆಂಡ್ಸ್ ಎಲ್ಲ ಭಾಳ ದಿವಸ ಕುಡಿದು ಇಡೀ ರಾತ್ರಿ ನಾವು ಯಾರೂ ಮಲಗಲೇ ಇಲ್ಲ.
ಅದಕ್ಕೋಸ್ಕರ ನಾವು ಬೆಳಗ್ಗಿನ 4 ಗಂಟೆಗನ ದೇವರಿಗೆ ಹಿಂದಿನ ದಿವಸ ಅಭಿಷೇಕ ಮಾಡೋಕೆ ಟೈಮ್ ಆಗಿರ್ಕಿಲ್ಲ ಅಂದ್ರೆ ಬೆಳಗ್ಗಿನ ಅಭಿಷೇಕ ಇರ್ತೈತದ. ಬೆಳಗ್ಗಿನ ನಾವು 4 ಗಂಟೆಗೆ ಹೋಗಿ ಕಾಸ ದೇವ್ರದ್ದು ಎಲ್ಲ ಅಭಿಷೇಕ ಸ್ಟಾರ್ಟ್ ಆಗಿತ್ತು. ಈ ರೀತಿಯೊಳಗೆ ಗರ್ಭಗುಡಿ ಒಳಗೆ ಸಾಗವಾಣಿ ಕಟ್ಟಿಗೆಲೇನ ಅಲಂಕಾರ ಐತಿ. ದೇವ್ರದ್ದು ಗುಡಿ ಭಾಳ ಚೆಂದಾಗೈತಿ. ಅದಕ್ಕೋಸ್ಕರ ಅದನ್ನೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಗರ್ಭಗುಡಿ ಒಳಗೆ ನಮ್ಮನ್ನು ಯಾರನ್ನೂ ಬಿಡಂಗಿಲ್ಲ. ಅವ್ರದ್ದು ಅಭಿಷೇಕ ನಡೆದಿತ್ತು ಅಲ್ಲಿ ದೇವ್ರದ್ದು. ಮತ್ತು ಅದನ್ನು ಅಲಂಕಾರ ಎಲ್ಲ ಅಭಿಷೇಕ ಪೂಜೆ ಎಲ್ಲ ಮುಗಿದಿಂದ ಅಲಂಕಾರ ಮಾಡುವಾಗ ಅವರು ಕರ್ಟನ್ ಎಳೆದ ಕಾಸ ಅಲಂಕಾರ ಮಾಡಿ ದೇವರ ದರ್ಶನಕ್ಕೆ ಎಲ್ಲರಿಗೂ ಬಿಡ್ತಾರೋ. ಜಾಗಟೆ ಗಂಟೆ ಬಾರಿಸೋದು ಮತ್ತು ಶಂಖನಾದ ಮತ್ತು ಈ ರೀತಿಯಾಗಿ ವಿಧವಾಗಿ ಮಂಗಳಾರತಿಗಳನ್ನು ಮಾಡಿದರು. ಮಂಗಳಾರತಿ ನೋಡೋದ ಒಂದು ಸಂಭ್ರಮ. ಅಲ್ಲಿ ಪೂಜಾನ ಮಂಗಳಾರತಿ ನೋಡೋಕೆ ನಮಗೆ ಭಾಳ ಖುಷಿ ಆಯಿತು. ಬೆಳಗ್ಗೆ 4ರಿಂದ 6 ಗಂಟೆ ತನಕ ನಾವು ಅಲ್ಲಿ ದೇವಸ್ಥಾನ ಒಳಗೆ ಗರ್ಭಗುಡಿ ಒಳಗೆ ಕುಂತು ಎಲ್ಲನೂ ನೋಡಿದ್ವಿ. ಆಮೇಲೆ ಸಣ್ಣದಾಗಿ ಒಂದಿಷ್ಟು ಎಲ್ಲರೂ ಫೋಟೋಗಳು ವಿಡಿಯೋಗಳು ಎಲ್ಲರೂ ಅದೊಂಥರ ಫ್ರೆಂಡ್ಸ್ ಎಲ್ಲ ಭಾಳ ದಿನ ಕೂಡಿದೆವು. ಅದೊಂದು ಖುಷಿ ವಿಷಯ. ಈ ರೀತಿಯಾಗಿ ನಾವು ಉಳಿವಿಗೆ ಒಳಗೆ ಟೈಮ್ ಸ್ಪೆಂಡ್ ಮಾಡಿ ಕಾಸ ಅಲ್ಲಿಂದ ಗೋಕರ್ಣ ಮತ್ತು ಶಿರ್ಸಿ ಮಾರಿಕಾಂಬ ಮತ್ತು ಒಡಂಬೈಲಿ ಮಾಡ್ಬೇಕು ಅನ್ನೋದಿತ್ತು. ಗೋಕರ್ಣದೊಳಗೆ ಬೀಚ್ ಒಳಗೆ ಭಾಳ ಹೊತ್ತನ ಎಲ್ಲರೂ ನೀರೊಳಗೆ ಟೈಮ್ ಸ್ಪೆಂಡ್ ಮಾಡೋಣ, ಹೋಗೋಕ್ಕಾಗಲಿಲ್ಲ. ಅದನ್ನು ಗೋಕರ್ಣದ್ದು ಮತ್ತು ಶಿರ್ಸಿ ಮಾರಿಕಾಂಬದ್ದು ವಿಡಿಯೋನ ಮುಂದಿನ ವಿಡಿಯೋದೊಳಗೆ ಹಂಚ್ಕೋತನು. ನಾ ಈ ವಿಡಿಯೋ ಮಾಡಿ ಹಂಚ್ಕೊಳಕ್ಕೆ ನಾವು 22 ವರ್ಷದ ಫ್ರೆಂಡ್ಸ್ ಅದಾವಂತೆ ಕಾಸ ಆಲ್ರೆಡಿ ಹೇಳಿದೆ ನಾನು. ನೀವು ಎಲ್ಲರೂ ಫ್ರೆಂಡ್ಸ್ ಜೋಡಿ ಈ ರೀತಿ ಟೈಮ್ ಸ್ಪೆಂಡ್ ಮಾಡಿರಿ, ಎಲ್ಲರೂ ಹೋಗ್ರಿ. ಅದೊಂಥರ ಮೈಂಡ್ ಫ್ರೆಶ್ ಆಕತಿ. ಮತ್ತು ಅದೊಂಥರ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೋಡಿ ಹೋಗೋದೊಂದು ಖುಷಿನೇ ಬೇರೆ, ಫ್ಯಾಮ್ಲಿ ಜೋಡಿ ಹೋಗೋ ಖುಷಿನೇ ಬೇರೆ, ಫ್ರೆಂಡ್ಸ್ ಜೋಡಿ ಹೋಗೋ ಖುಷಿನೇ ಬೇರೆ. ನೀವು ಎಲ್ಲರೂ ಈ ರೀತಿ ಟ್ರಿಪ್ಗಳನ್ನು ಮಾಡಿರಿ. ನಿಮಗೆಲ್ಲ ಹೆಂಗೆ ಅನಿಸೈತೆ ಅಂತ ಕಾಸ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ. ನಾನು ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.